ಹಾಯ್ ಹೆಲೋ ಎಲ್ಲರೂ ನಮಸ್ಕಾರ. ನಾನು ನಿಮ್ಮ ಅರ್ಜುನ್ ವೇದಾಂತ, ಮರಳಿ ಮನಸ್ಸಿಗೆ ಚಿತ್ರದ ನಾಯಕ ನಟ. ಕಲಬುರಗಿಯ ಎಲ್ಲ ಸಿನಿಮಾ ಪ್ರೇಕ್ಷಕರಿಗೆ ನಮಸ್ಕಾರಗಳು. ನಮ್ಮ ಸಿನಿಮಾದ 2ನೇ ಹಾಡು ಸುಳಿಮಿಂಚು, ಇದರ ಬಿಡುಗಡೆ ಕಾರ್ಯಕ್ರಮವನ್ನು ಕಲಬುರಗಿಯ ಸಂಗಮ್ ಥಿಯೇಟರ್ನಲ್ಲಿ ಇದೇ 23 ಮಾರ್ಚ್ ಸಂಜೆ 5:30 ಗಂಟೆಯಿಂದ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಬರಬೇಕು, ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಸಿಗೋಣ ಮಾರ್ಚ್ 23 ಭಾನುವಾರ ಸಂಜೆ 5:30 ಗಂಟೆಗೆ ಸಂಗಮ್ ಥಿಯೇಟರ್ ಕಲಬುರಗಿಯಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಒಮ್ಮೆ ತಿರುಗು ನನ್ನ ಕಡೆಗೆ, ಮನಸ್ಸು ಹೊರಟಿದೆ ಮೆಲ್ಲನೆ ಮೆರವಣಿಗೆ, ಕಿಡಿಗೇಡಿ ನಶೆಯಲಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅರ್ಜುನ್ ವೇದಾಂತ, ಮರಳಿ ಮನಸ್ಸಿಗೆ ಚಿತ್ರದ ನಾಯಕ ನಟ. ಕಲಬುರಗಿ ಜನತೆಗೆ, ಕಲಬುರಗಿಯ ಎಲ್ಲ ಸಿನಿಮಾ ಪ್ರೇಕ್ಷಕರಿಗೆ ನಾಳೆ ನಮ್ಮ ಚಿತ್ರದ 2ನೇ ಸಾಂಗ್ ಸುಳಿಮಿಂಚು ಸಂಗಮ್ ಥಿಯೇಟರ್ ಕಲಬುರಗಿಯಲ್ಲಿ ರಿಲೀಸ್ ಮಾಡ್ತಾಯಿದ್ದೀವಿ. ಎಲ್ಲರೂ ಬಂದು ನಮ್ಮನ್ನು ಹಾರೈಸಬೇಕಂತ ಕೇಳ್ಕೊತಿದ್ದೀನಿ. ಸರ್, ಮೂವಿ ಸ್ಟೋರಿ ಏನಂತ? ಮೂವಿ ಸ್ಟೋರಿ ಅಂದರೆ ಒಂದು ಪ್ರೀತಿಗೋಸ್ಕರ, ಅಂದರೆ ಒಂದು ನಿಜವಾದ ಪ್ರೀತಿ ಅವನಿಗೆ ಆಗಿದ್ದರೆ ಅವನು ಎಲ್ಲಿ ಬೇಕಾದರೂ ಎಷ್ಟು ಚಾಲೆಂಜ್ ಬೇಕಾದರೂ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾನೆ ಅನ್ನೋದೇ ಒಂದು ಮೂವಿ ಲೈನು. ಇದರಿಂದ ಜನಗಳಿಗೆ ಏನಾದರೂ ಮೆಸೇಜ್ ಕೊಡ್ಬೋದಾ? ತುಂಬ ಡೆಫಿನೆಟ್ಲಿ ನಮ್ಮ ಸಿನಿಮಾದಲ್ಲಿ ಒಳ್ಳೆ ಕತೆ ಇದೆ, ಮನಸ್ಸಿಗೆ ಹಿತ ನೀಡುವಂಥ ಒಳ್ಳೆ ಡೈಲಾಗ್ಸ್ ಇದೆ, ಮನಸ್ಸಿಗೆ ಮುದ ನೀಡುವಂಥ ಒಳ್ಳೆ ಮ್ಯೂಸಿಕ್ ಇದೆ, ಅದೇ ರೀತಿ ಅಚ್ಚ ಕನ್ನಡದ ಸಾಹಿತ್ಯ ಇದೆ. ಸಿನಿಮಾ ಥಿಯೇಟ್ರಿಂದ ಜನರು ಖಂಡಿತವಾಗ್ಲೂ ಖುಷಿಯಾಗಿ ಹೊರಗೆ ಬರ್ತಾರೆ ಅಂತ ನಮಗೆಲ್ಲ ಧೈರ್ಯ ಇದೆ. ಸೊ ಹಂಗಾಗಿ ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಆಶೀರ್ವಾದ ಬೇಕು ನಮಗೆ. ಚಿತ್ರೀಕರಣ ದಾವಣಗೆರೆ, ಬೆಂಗಳೂರು, ಭಟ್ಕಳ, ತೀರ್ಥಹಳ್ಳಿ, ಮಣಿಪಾಲ್, ಉಡುಪಿ, ಸುರತ್ಕಲ್ ಈ ಭಾಗ ಅಂದರೆ ನಮ್ಮ ಕತೆ ಸಾಗೋದು ಆ ಒಂದು ಭಾಗದಲ್ಲಿ, ಹಾಗಾಗಿ ಅಲ್ಲಿ ಮಾಡಿದ್ದೀವಿ. ಆದರೆ ಈ ಸಿನಿಮಾನ ವರ್ಲ್ಡ್ ವೈಡ್ ನೋಡ್ಬೋದು, ಆ ಥರ ಒಂದು ಕತೆ ಇದು. ಸರ್, ಇದು ಏನಂದರೆ ಇಲ್ಲಿಂದ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ಯಾರಿಗಾದ್ರೂ ತಗೊಂಡಿರಿ ಕಲಾವಿದರು? ಹೌದು, ಇದ್ದಾರೆ. ನಮ್ಮ ಕಾಮಿಡಿ ಆ್ಯಕ್ಟರ್ಗಳಿದ್ದಾರೆ. ಆಮೇಲೆ ನಮ್ಮದು ತಂಡ ಹೊಸದಿರ್ಬೋದು, ಆದರೆ ಕಲಾವಿದರು ಯಾರು ಹೊಸಬ್ರಲ್ಲ, ಎಲ್ಲ ರಿಜಿಸ್ಟರ್ಡ್ ಕಲಾವಿದರುಗಳು. ಆಮೇಲೆ ಟೆಕ್ನಿಷಿಯನ್ಸ್, ಎಲ್ಲ ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಇರೋದು. ಸೊ ಹಂಗಾಗಿ ಸಿನಿಮಾದಲ್ಲಿ ಯಾವುದೇ ನಾವು ಕಾಂಪ್ರಮೈಸ್ ಆಗಿಲ್ಲ. ನಾಳೆ ದಿನ ಏನು ನೀವು ಸಾಂಗ್ ನೋಡ್ತೀರಿ ಅದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೋದು ನಮ್ಮ ಸಿನಿಮಾ ಯಾವ ಲೆವೆಲಲ್ಲಿ ಇರುತ್ತೆ ಅಂತ. ನಮಸ್ತೆ ಎಲ್ಲ ಕಲಬುರಗಿಯ ಜನತೆಗೆ. ಯಾಕಂದರೆ ಕಲಬುರಗಿ ಇದು ನನ್ನ ಮೊದಲ ಭೇಟಿ, ಹಾಗೂ ನಮ್ಮ ತಂಡವಾಗಿ ಬಂದಿದ್ದು ಮೊದಲ ಭೇಟಿ. ನಮ್ಮ ಚಿತ್ರ ಮರಳಿ ಮನಸ್ಸಾಗಿದೆ. ನಾಳೆ ಇಲ್ಲಿ ಸಂಜೆ 5:30ಕ್ಕೆ ನಮ್ಮ 2ನೇ ಸಾಂಗ್ ಸುಳಿಮಿಂಚು ಸಾಂಗನ್ನು ರಿಲೀಸ್ ಮಾಡ್ತಾಯಿದ್ದೀವಿ. ಈ ಮರಳಿ ಮನಸ್ಸಾಗಿದೆ ಚಿತ್ರನ ನಾವು ನಮ್ಮ ಹೀರೋ ಹೇಳಿದಾಗೆ ಎಲ್ಲ ಕೋಸ್ಟಲ್ಲು ಹಾಗೂ ಬ್ಯಾಂಗ್ಳೂರು ಸರೌಂಡಿಂಗ್ ಎಲ್ಲ ಶೂಟ್ ಮಾಡಿದ್ದೀವಿ. ಬಟ್ ನಾವು ಕಲ್ಯಾಣ ಕರ್ನಾಟಕದಲ್ಲೇ ಇದನ್ನು ಆಡಿಯೋನ ರಿಲೀಸ್ ಮಾಡಬೇಕು ಅಂತ, ಯಾಕಂದರೆ ನಮ್ಮ ಕರ್ನಾಟಕದ ಈ ಭಾಗದಲ್ಲಿ ನಾವು ರೀಚ್ ಮಾಡಬೇಕಂತ ಭಾಳ ಒಳ್ಳೆಯ ಉದ್ದೇಶ ಇಟ್ಕೊಂಡು ಇಲ್ಲಿ ಬಂದಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಹೀಗೆ ಬೇಕು. ಏನೋ ಕ್ವಶನ್ಸ್ ಇದೆ ಕೇಳಿ ಸರ್. ಸ್ಟೋರಿ ಏನಂತ ಸರ್, ಸ್ಟೋರಿ ಬಂದು ಇದು ಯೂತ್ ಬೇಸ್ಡ್ ಸ್ಟೋರಿ. ನಮ್ಮ ಹೀರೋ ಹೇಳ್ದಂಗೆ ಒಂದು ಪ್ರೀತಿ ಎಳೆ ಹಿಡ್ಕೊಂಡು ಒಟ್ಟು ಒಂದು ಈಗಿನ ಯಂಗರ್ ಜನ್ರೇಷನ್ ಸಂಸಾರದಲ್ಲಿ ಎಷ್ಟು ಒಂದು ಫ್ಯಾಮಿಲಿ ವ್ಯಾಲ್ಯೂಸ್ ಇದೆ, ಆ ಎಮೋಷನ್ಸನ್ನು ಎಷ್ಟು ಅವ್ರು ಕ್ಯಾರಿ ಮಾಡ್ತಾರೆ. ಯಾಕಂದರೆ ಇವತ್ತು ವರ್ಲ್ಡ್ ಚೇಂಜ್ ಆಗಿದೆ. ಅಂದರೆ ಯೂತ್ಸ್ ಎಲ್ಲ ಬೇರೆ ಥರ ಗ್ಲೋಬಲ್ ವರ್ಕಿಂಗ್ ಅಂತ ಬಂದಮೇಲೆ ಆ ಪ್ರೀತಿ ವ್ಯಾಲ್ಯೂಗಳು ಎಷ್ಟು ಮೌಲ್ಯ ಕೊಂಡ್ಕೊಳ್ಳುತ್ತೆ ಈಗಿನ ಜನ್ರೇಷನಿಗೆ ಅನ್ನೋದನ್ನು ನಾವು ಹೇಳ್ತಾ ಇರೋದು. ಆಮೇಲೆ ಒಳ್ಳೆ ಮೆಸೇಜ್ ಇದೆ. ನಮ್ಮ ಜನಕ್ಕೆ ಆ ಮೂವಿ ನೋಡಿದ್ಮೇಲೆ ಖಂಡಿತ ಒಂದು ಹೊಸ ಥರ ಯೋಚನೆಗಳಿಗೆ ಅವರು ಎಡೆ ಮಾಡಿಕೊಡತ್ತೆ ಅಂತ ಖಂಡಿತ ನಾನು ಧೈರ್ಯವಾಗಿ ಹೇಳಬಲ್ಲೆ. ಹಾಗೂ ಇದು ಒಂದು ಸಂಗೀತಮಯ ಚಿತ್ರ. ನಮ್ಮ ಮೂವಿಯಲ್ಲಿ ಒಂದು 9 ಹಾಡುಗಳಿದ್ದಾವೆ. ಅದರಲ್ಲಿ 5 ಮೈನ್ ಸಾಂಗ್ಸ್ ಇದೆ. ಎಲ್ಲ ಫೇಮಸ್ ಸಿಂಗರ್ಸ್ಗಳು ಹಾಡಿದ್ದಾರೆ ಮೂವಿಯಲ್ಲಿ. ಹಾಗೂ ಒಂದು 4 ಬಿಟ್ಗಳಿದೆ. ಸೊ ಪ್ರತಿಯೊಂದು ಸಾಂಗನ್ನು ನಾವು ಅಚ್ಚ ಕನ್ನಡ ಸಾಹಿತ್ಯದಲ್ಲಿ ಮಾಡಿದ್ದೀವಿ. ಅದು ನಮಗೆ ಹೆಮ್ಮೆ ವಿಚಾರ. ಯಾಕಂದರೆ ಮ್ಯೂಸಿಕ್ ಡೈರೆಕ್ಟ್ರು ವಿನು ಮನಸ್ಸು ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟ್ರು, ಹಾಗೂ ಇದಕ್ಕೆ ನಮ್ಮ ಸಿನಿಮಾಟೋಗ್ರಫರ್ ಬಂದು ಹಾಲೇಶ್ ಅಂತ ಹೇಳಿ, ಹಾಗೂ ನಮ್ಮ ತಂಡದಲ್ಲಿ ಎಲ್ಲ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ. ಹರೀಶ್ ಕುಮ್ಮಿ ಎಡಿಟರು, ಇವರೆಲ್ಲ ನಮ್ಮ ಕನ್ನಡ ಇಂಡಸ್ಟ್ರಿಯ ಫೇಮಸ್ ಟೆಕ್ನಿಷಿಯನ್ಸು. ಸೊ ನಮಗೆ ಅದು ಹೆಮ್ಮೆ ವಿಚಾರ. ಹಾಗೂ ತುಂಬ ಪ್ರಸಿದ್ಧ ನಟರು ನಮ್ಮಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅದೊಂದು ಹೆಮ್ಮೆ ವಿಚಾರ ಅಂತ ಹೇಳಿ. ನಮ್ಮ ಚಿತ್ರ ಬೆನಕ ಟಾಕೀಸ್ ಸಂಸ್ಥೆಯ ನಿರ್ಮಾಣದಲ್ಲಿ ಬಂದಿರುವ ಚಿತ್ರ ಮರಳಿ ಮನಸ್ಸಾಗಿದೆ. ನಾನು ನವೀನ್ ಕುಮಾರ್ RO, ಈ ಚಿತ್ರ ನಿರ್ಮಾಪಕ. ಸೊ ಆಲ್ರೆಡಿ ನಮ್ಮ ನಿರ್ದೇಶಕರು ಮತ್ತು ನಮ್ಮ ನಿರ್ಮಾಪಕರು ನಮ್ಮ ಹೀರೋ ಆಲ್ರೆಡಿ ನಿಮ್ಮ ಹತ್ರ ಮಾತಾಡಿದ್ದಾರೆ.
ಸೊ ನಾನು ಜಸ್ಟ್ ಒಂದು ಲೈನಲ್ಲಿ ಹೇಳೋದಾದರೆ ತುಂಬಾ ಪ್ರೀತಿಯಿಂದ ಈ ಸಿನಿಮಾ ಮಾಡಿರೋದು. 100% ನಾವು ಪತ್ರಕರ್ತಗಳ ಮುಂದೆ ಯಾವುದು ಸುಳ್ಳು ಹೇಳ್ಬಾರ್ದು ಅಂತ ಆ್ಯಕ್ಚುಲಿ. ಯಾಕೆ ನೀವು 1000 ಸಿನಿಮಾ ನೀವು ನೋಡಿರ್ತೀರ, ಎಲ್ಲರೂ ಹೇಳೋದು ಚೆನ್ನಾಗಿದೆ ಸಿನಿಮಾ ಅಂತಲೇ ಹೇಳೋದು, ಸೂಪರ್ ಆಗಿದೆ ಅಂತ ನಾವು ಹೇಳೋದು. ಸೊ ಬಟ್ 100% ನಾಳೆ ನೀವು ಸಾಂಗ್ ನೋಡಿದಾಗ ನಿಮಗೊಂದು ರಿಯಾಲಿಟಿ ಗೊತ್ತಾಗುತ್ತೆ, ನಾವೇನು ಮಾತಾಡ್ತಾ ಇದ್ದೀವಿ, ಅಲ್ಲಿ ನಾವೇನು ಪ್ರೆಸೆಂಟ್ ಮಾಡಿದ್ದೀವಿ ಅಂತೇಳಿ. 100% ಇದು ಇಡೀ ಕುಟುಂಬ ಸಮೇತ ನಿಂತು ಬಂದು ನೋಡೋವಂಥ ಸಿನಿಮಾ ಇದು. ಆಮೇಲೆ ಇದು ನಮ್ಮ ಉದ್ದೇಶ, ಒಂದು ಕ್ವಶನ್ ಕೇಳಿದಾವಲ್ಲ, ಕಲಬುರಗಿನಲ್ಲಿ ಶೂಟಿಂಗ್ ಮಾಡಿಲ್ಲ, ಪ್ಲಸ್ ಕಲಾವಿದರು 100% ಸರ್ ನಾವು ಕನ್ನಡ ಸಿನಿಮಾ ಅಂತ ಮಾಡಿವಿ ಸರ್. ಕಲಬುರಗಿ ಮೊದಲನೇ ಹೆಜ್ಜೆ ನಮ್ಮದು. 100% ನಿಮ್ಮ ಸಹಕಾರ ಇತ್ತು ಅಂದರೆ ಇಲ್ಲಿನ ಕಲಾವಿದರುಗಳ ಬಗ್ಗೆನೇ ನಾವು ಒಂದು ಇನ್ಫಾರ್ಮೇಷನ್ ತೊಗೊತಾ ಇದ್ದೀವಿ. ಮುಂದಿನ ಚಿತ್ರದಲ್ಲಿ 100% ಇಲ್ಲಿಗೆ ನಿಲ್ಲಲ್ಲ. ಸೊ ಮುಂದಿನ ಚಿತ್ರದಲ್ಲಿ ನೋಡಿ, ಆಲ್ರೆಡಿ ಉಮೇಶ್ ಅಂತ ಒಬ್ರು ಇದ್ದಾರೆ, ಅವರು ನೆಕ್ಸ್ಟ್ ನಿರ್ದೇಶಕರಾಗ್ತಾರೆ ನಿಮ್ಮ ಗುಲ್ಬರ್ಗದವ್ರನ್ನೇ, ನಮ್ಮ ಸ್ನೇಹಿತರು. 100% ಭಾಗ ಕಲ್ಯಾಣ ಕರ್ನಾಟಕ ನಮ್ಗೆ ಭಾಳ ಅಭಿಮಾನ ಇದೆ, ತುಂಬ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀರಾ ಕಲಾವಿದರುಗಳನ್ನು. ಸೊ ಅದೇ ಬೆಂಬಲ ನಿಮ್ಮ ಮೇಲೆ ಇರಲಿ. ಮುಂದಿನ ದಿನದಲ್ಲಿ ದೇವರ ಆಶೀರ್ವಾದ ಮಾಡಿದರೆ 100% ಒಂದು ಸಿನಿಮಾ ಇಲ್ಲಿ ಮಾಡ್ತೀವಿ ಸರ್, ಡೆಫಿನೆಟ್. ಸಮಸ್ತ ಎಲ್ಲ ಪತ್ರಕರ್ತರಿಗೆ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ನಮಸ್ಕಾರ. ಇವತ್ತು ಮರಳಿ ಮನಸ್ಸಾಗಿದೆ ಈ ಚಲನಚಿತ್ರದ ಇವತ್ತು ಯುವಕರ ಟೀಮ್, ತಾವೆಲ್ಲ ಕೇಳಿದ್ರಿ. ಈಗ ಇವತ್ತು ಹೀರೋ ಹಿಡ್ಕೊಂಡು, ನಿರ್ಮಾಪಕ ಹಿಡ್ಕೊಂಡು, ನಮ್ಮ ಪ್ರೊಡ್ಯೂಸರ್ ಹಿಡ್ಕೊಂಡು ಎಲ್ಲರೂ ಯುವಕರೇ ಆಗಿದ್ದಾರೆ. ಅವರೆಲ್ಲರಿಗೂ ಈ ಕಲ್ಯಾಣ ಕರ್ನಾಟಕ, ವಿಶೇಷವಾಗಿ ಕಲಬುರಗಿಯ ವತಿಯಿಂದ, ಸಮಸ್ತ ಜನತೆಯ ವತಿಯಿಂದ ಅವರಿಗೆ ಹಾರ್ದಿಕವಾಗಿ ಸ್ವಾಗತವನ್ನು ಕೋರುತ್ತಾ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಈ ಭಾಗದಲ್ಲಿ ಈ ಚಲನಚಿತ್ರದ ಒಂದು ಬಿಡುಗಡೆ ಮತ್ತು ನಾಳೆ ನಡೆಯಲಿರುವಂಥದ್ದು 2ನೇ ಹಾಡು ಸುಳಿಮಿಂಚು ಹಾಡಿನ ಬಿಡುಗಡೆ ಕುರಿತು ಇವತ್ತು ತಮ್ಮ ಮುಂದೆ ಹೇಳಿದ್ದಾರೆ.